ಗುರೂಜಿ, ಮಂಗಳಗೌರಿ ವ್ರತದ 2ನೇ ವಾರ ಆಚರಣೆ ಹೇಗೆ ಮಾಡಬೇಕು ಎತ್ತ ಅಂತೆಲ್ಲ ತಿಳಿಸ್ಕೊಟ್ರಿ. ಈಗ ಸಂಸ್ಕಾರಗಳ ವಿಭಾಗದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀರಾ? ಸಂಸ್ಕಾರದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ದಧಿಶಂಕು ತುಷಾರಾಭಂ ಕ್ಷೀರೋದ್ಧಾರಣ ಸಮದ್ಭವಂ ಶಶಿನಾಂ ಸೋಮಂ ಶಂಭೋ ಮರ್ಕಟಕ ಭೂಷಣಂ. ಅಂದರೆ ಆ ಭಗವಂತನ ಕೃಪಾಕಟಾಕ್ಷ ದದಿ. ನಾಳೆ ನಾವು ದದಿ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ವ್ರತ ಆರಂಭ ಆಗುತ್ತೆ. ಆ ದದಿ ಅಂತಕ್ಕಂಥದ್ದು ಮೊಸರಲ್ಲಿ ದೇವರ ಪ್ರಾರ್ಥನೆ ಅಂತೆ. ಇವತ್ತು ದಯವಿಟ್ಟು ಮೊಸರನ್ನ ಹೆಪ್ಪಾಕಬೇಕು. ಎಲ್ಲ ಹೆಣ್ಮಕ್ಳು ಹುಳಿ ನೋಡಿ, ಮಂಗಳವಾರ ಹುಳಿಯನ್ನು ಹೆಪ್ಪಾಕಿದಾಗ ನಾಳೆಗೆ ಮೊಸರಾಗತ್ತೆ, ಭಾಳ ಚೆನ್ನಾಗಿರುತ್ತೆ. ಏನು ಬೆಳಗ್ಗೆ ಹಾಕಿ ಸಾಯಂಕಾಲನೂ ಆಗ್ಬೋದು, ಆದರೆ ಇವತ್ತು ನೀವು ಹೆಪ್ಪಾಕಲೇಬೇಕು. ಮನೇಲಿ ಹೆಪ್ಪಾಕಬೇಕಾದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಹುಳಿ ಹಿಂಡಬೇಕು ಅಂತಾರಲ್ಲ, ಜೀವನದಲ್ಲಿ ಇವ್ರು ಬಂದು ಹುಳಿ ಹಿಂಡ್ತಾರೆ ನಮ್ಮನೆ ಸಂಸಾರದಲ್ಲಿ. ಅದನ್ನು ಬೇಡ ಅಂತ ಹೇಳೋಕ್ಕೋಸ್ಕರ ಹೆಣ್ಣು ಮಕ್ಕಳಿಂದ ಇವತ್ತು ಮೊಸರನ್ನು ಮಾಡಿಸೋದು ಪದ್ಧತಿ. ಇದು ಕೃಷ್ಣನ ಆಶ್ರಮದಲ್ಲಿ ಯಶೋಧ, ರುಕ್ಮಿಣಿ, ಸತ್ಯಭಾಮ ಇವರಿಗೆ ಹೇಳ್ಕೊಟ್ರು. ಯಶೋಧ ತಾಯಿ, ಅಮ್ಮ ಬನ್ರೆ ಇಲ್ಲಿ ನೋಡ್ರೆ, ಇವತ್ತು ಹೋಗಿ ಆ ಮೊಸರನ್ನು ಮಾಡೋದು ಕಲ್ತ್ಕೊಳ್ರಮ್ಮ ಅಂತ ಹಾಲನ್ನು ಕೊಟ್ಟು, ಆವಾಗಿಂದ ಒಂದು ಮಂತ್ರವನ್ನು ಪ್ರದೋಷಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಂಡ್ರು. ಸಾಯಂಕಾಲದಲ್ಲಿ ಹುಳಿ ಹಿಂಡಬೇಕು ಅಂತ. ಕೆಲವರು ಏನು ಹೇಳಿದ್ರು, ಬಂದರು ನಮ್ಮ ಜೀವನದಲ್ಲಿ ಹುಳಿ ಹಿಂಡ್ಬಿಟ್ರೋ ಅನ್ನಲ್ವಾ. ಅಂದರೆ ಹುಳಿ ಹಿಂಡೋದು ಅಂದರೆ ನೀವು ಅಕಸ್ಮಾತ್ ಹೆಣ್ಣು ಮಕ್ಕಳ ಕೈಯಲ್ಲಿ ಯಾವತ್ತೂ ನಿಮ್ಮ ಮನೆಯಲ್ಲಿ ಹೆಪ್ಪು ಹಾಕ್ಸಿದ್ರೆ, ಒಂದು ಹಾಲಿಗೆ ಹುಳಿ ಹಿಂಡಿದ್ರೆ ಮೊಸರಾಗತ್ತಲ್ವ, ಹಾಗೆ ಆ ಹೆಪ್ಪನ್ನು ಹಾಕಿದಾಗ, ಹುಳಿ ಮಜ್ಜಿಗೆಯನ್ನು ಹಾಕಿದಾಗ ಹಾಲಿಗೆ ಮೊಸರು ಫಸ್ಟ್ ಕ್ಲಾಸ್ ಆಗುತ್ತೆ. ಕೆಲವ್ರ ಮನೇಲಿ ಮೊಸರು ಎಷ್ಟು ಚೆನ್ನಾಗಿರುತ್ತೆ, ಸಿಹಿಯಾಗಿರುತ್ತೆ. ಕೆಲವ್ರ ಮನೆಯಲ್ಲ ಅಯ್ಯೋ ಒಡ್ಕಲು ರಾಮ. ಇನ್ನು ಕೆಲವ್ರ ಮನೇಲಿ ವಾಸನೆ, ಯಾಕಂದರೆ ಹಾಲು ಸರಿಯಾಗಿ ಸೀದಿಸ್ಬಿಟ್ಟಿರ್ತಾರೆ. ಇಲ್ಲದೆ ಅವ್ರ ಮನೇಲಿ ಯಾವುದೋ ಹಳೇ ಡಬ್ಬ ಮೊಸರು ತಂದು ಹಾಕೊಂಡ್ಬಿಟ್ಟಿರ್ತಾರೆ. ಹೀಗೆ ಜೀವನದಲ್ಲಿ ತಿಳ್ಕೊಳ್ಳಿ, ನಿಜವಾಗ್ಲೂ ಹುಳಿ ಹಿಂಡಿ ಫಸ್ಟ್ ಕ್ಲಾಸಾಗಿ ಮೊಸರನ್ನು ಮಾಡೋದು ಕಲ್ತ್ಕೊಂಡ್ರೆ ಅವ್ರ ಮನೆ ಸುಖ ಜೀವನ ಭಾಳ ಚೆನ್ನಾಗಿ. ಅದಕ್ಕೆ ಹಾಲು, ಮೊಸರು, ತುಪ್ಪ, ಸಕ್ಕರೆ ಏನು ಚೆನ್ನಾಗಿತ್ತು ಅಂದರೆ ಕೃಷ್ಣನ ಜನ್ಮಾಷ್ಟಮಿ ಎಂದು ಪ್ರಾರ್ಥನೆ ಮಾಡ್ಕೊಂಡಾಗ ಗೊತ್ತಾಗತ್ತೆ. ಅದಕ್ಕೆ ಹೇಳೋದು, ಆ ಬಜಗೂರ್ ಅಂತಕ್ಕಂಥ ಒಂದು ವಿಶೇಷ ನಾವುಗಳೇನು ಹೇಳ್ತೀವಿ, ಅಂಥ ಒಂದು ಸಾನ್ನಿಧ್ಯ ಕೃಷ್ಣನ ದೇವಸ್ಥಾನದಲ್ಲಿ ಮಾತ್ರ. ಅದಕ್ಕೆ ಗೊಲ್ಲರಾಗಿರ್ತಕ್ಕಂಥವರು ಯಾವತ್ತು ಹಸುಗಳನ್ನು, ಹಾಲನ್ನು ಹಿಂಡು ಕೃಷ್ಣ ಪರಮಾತ್ಮನಿಗೆ ತೊಗೊಂಡೋಗಿ ಕೊಡೋರಂತೆ. ಮೊಸರನ್ನ ಹೇಗೆ ಹಾಕೋದು ಅಂದರೆ ಯಶಾದೇವ ದೇವತೆಯಿಂದ ಪ್ರಾರ್ಥನೆ ಮಾಡೋರಂತೆ. ಆಗ ಮೀರಾ ಒಂದು ಸರಿ ಬಂದ್ರಂತೆ. ಅವಳು ಕೃಷ್ಣನ ಹೆಂಡತಿಯಲ್ಲ, ಆದರೆ ಮನಸ್ಸಲ್ಲಿ ಅವನ ಗಂಡ ಅಂತ ಅಂದ್ಕೊಂಡ್ಲಂತೆ. ಅವಳು ಬಂದು ಈ ಒಂದು ಮೊಸರಿಗೆ ಪೂಜೆ ಪುನಸ್ಕಾರವನ್ನು ಮಾಡೋದು ಹೇಗೆ, ಆ ಊರಿಂದ ಊರು ಕೃಷ್ಣನಿಗೆ ಹೇಳ್ಕೊಂಡು ಬಂದಂತೆ. ಪಾಪ ಇವಳಿಗೆ ಊರಿಗೆ ಬಂದಾಗೆಲ್ಲ ಕೃಷ್ಣ ಎಲ್ಲೋ ಹೋಗಿರ್ತಾನೆ. ಅವಳ ಗಂಡನ ಯಾವತ್ತೂ ಸ್ಮರಣೆ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಆಗ ಒಂದು ದಿವಸ ಅವಳು ಹೇಳಿದ್ಲಂತೆ, ನೋಡು ಅವನಿಗೆ ತುಂಬ ಮೊಸರು ಇಷ್ಟ, ಎಲ್ಲೇ ಇದ್ರೂ ಬರ್ತಾನವನು. ಅದಕ್ಕೆ ಆ ಭಕ್ತಿಯನ್ನು ಮೊಸರಲ್ಲಿ ನೀನು ವಿಶೇಷವಾಗಿ ನೀನು ಆ ಹುಳಿಯನ್ನು ಇವತ್ತು ಹಿಂಡಿದ್ರೆ ಖಂಡಿತ ಕೃಷ್ಣ ದರ್ಶನ ಕೊಡ್ತಾನೆ, ಯೋಚನೆ ಮಾಡಬೇಡ ಅಂತ ಯಶೋಧನೆ ಸ್ವತಃ ಹೇಳ್ತಾರೆ. ಆವತ್ತಿನ ದಿವಸ ನಿಜವಾದ ತಾಯಿ ದೇವಕಿ ಕೂಡ ಬರ್ತಾಳೆ. ದೇವಕಿ ಯಶೋಧ ಇಬ್ಬರು ತಾಯಿಂದ್ರ ಸಮೇತವಾಗಿ ಮೀರಾದೇವಿ ಇವತ್ತೇ ಆ ಮೊಸರನ್ನು ದದಿ ಪೂಜೆಗೆ ನಾಳೆಗೆ ವ್ಯವಸ್ಥೆ ಮಾಡಿ ಹುಳಿಯನ್ನು ಹಿಂಡಿದ ದಿವಸ. ಇವತ್ತು ಭಾಳ ದಿವಸ ಬ್ರಜ್ಗಾಮ ಅಂತ ಕರಿತೀವಿ. ಆ ಬ್ರಜ್ ಭಾಷೆಯಲ್ಲಿ ಬ್ರಜ್ಗಾಮ ಅಂದಾಗ ಎಲ್ಲ ಸಖೀರೆಲ್ಲ ಊರಿಂದ ಆಚೆ, ಕೃಷ್ಣ ಈ ಕಡೆ, ಇಲ್ಲಿಂದ ಆ ಕಡೆ ದ್ವಾರಕಾಗಿಂದ ಬ್ರಜ್ ಭಾಷೆಗೆ ಹೋಗ್ತಾರೆ, ಆ ಕಡೆ ಇರೋರೆಲ್ಲ ಈ ಕಡೆ ಬಂದು ಆಚರಿಸ್ತಾರೆ. ಇವತ್ತು ಆ ಮೊಸರು ಅಲ್ಲಿ ಊರಿಗೆ ಹೋಗ್ಬೇಕು ನೀವು ದ್ವಾರಕಾದಿಂದ ಆ ಕಡೆಗೆ, ಏನು ಯಾರ ಮನೇಲಿ ನೋಡಿ ಮೊಸರು ಫಸ್ಟ್ ಕ್ಲಾಸ್ ಆ ಮಡಿಕೆನಲ್ಲಿ ಸಕ್ಕರೆ ಹಾಕ್ಕೊಂಡು ತಿಂತಾರೆ. ನಿದ್ದೆ ಬೇರೆ ಬಂದ್ಬಿಡುತ್ತೆ, ಚೆನ್ನಾಗಿ ತಿಂದು ಒಳ್ಳೆ ಹಾವು ಕಪ್ಪೆ ತಿಂದು ಮಲ್ಕೊಳ್ಳಲ್ವ, ಹಂಗಾಗ್ಬಿಡುತ್ತೆ. ಆದರೆ ಆ ಮೊಸರು ಅನ್ನೋದು, ಇಷ್ಟು ಪದ್ಧತಿ ಅನ್ನೋದು ಕೃಷ್ಣನಿಗೆ ತುಂಬ ಇಷ್ಟ. ನೋಡಿ ಶ್ರಾವಣ ಮಾಸ ಬೇರೆ, ಇನ್ನೇನು ಆ ಶ್ರಾವಣ ಮಾಸದಲ್ಲಿ ನಾವು ಪೂಜೆ ಪುನಸ್ಕಾರವನ್ನು ಈ ರೀತಿ ದದಿ ಪೂಜೆಯನ್ನು ಮಾಡ್ಕೊಳ್ಳೋದು ಬಹಳ ವಾಡಿಕೆ ಇವತ್ತಿನ ಒಂದು ಪದ್ಧತಿ. ಅದಕ್ಕೆ ಎಲ್ಲರೂ ಆ ಮೊಸರನ್ನು ಕಡಿತಾರೆ, ಆ ಮಜ್ಜಿಗೆಯನ್ನು ಕಡಿತಾರೆ, ಮೊಸರನ್ನು ಮಾಡ್ತಾರೆ, ಏನು ಚೆನ್ನಾಗಿ ಎಲ್ಲರೂ ಕುಡಿತಾರೆ. ಇದು ಈ ಒಂದು ವಾಡಿಕೆಯಲ್ಲಿ ವರಮಹಾಲಕ್ಷ್ಮಿಯನ್ನು ಸ್ಮರಣೆ ಮಾಡ್ಕೊಳ್ತಾ ಹತ್ತಿರ ಬರ್ತಾ ಇದ್ದಾಳೆ ಲಕ್ಷ್ಮಿ ಅನ್ನೋ ಸಮಯಕ್ಕೆ ನಾವು ಮಂಗಳಗೌರಿ ವ್ರತವನ್ನು ಬೇರೆ ಮಾಡ್ತಾ ಇದ್ದೀವಿ. ಆ ಮಂಗಳಗೌರಿ ವ್ರತವನ್ನು ಮಾಡ್ತಾ ಇರತಕ್ಕಂಥ ನೀವು ನಾವು ಎಲ್ಲ ಆಚರಣೆಗೆ ಏನು ಅಂದರೆ ಸಾಕ್ಷಿರೂಪವಾಗಿ ಸಂಸ್ಕಾರಗಳಲ್ಲಿ ನಮ್ಮ ಸನಾತನ ಧರ್ಮದ ಮೌಲ್ಯಗಳು ಯಾಕೆ ಏನು ಎತ್ತನಕ್ಕೆ ಭಾಳ ಸಾಕ್ಷಿರೂಪ. ಅದಕ್ಕೆ ಭಕ್ತಿಯನ್ನು ಹುಳಿಯನ್ನು ನೀವು ಹಿಂಡಿದ್ರೆ ನಿಮ್ಮ ಜೀವನದಲ್ಲಿ ಯಾರೂ ಹುಳಿ ಹಿಂಡಲ್ಲ. ಕೃಷ್ಣ ಅನ್ನೋದಕ್ಕೆ ಹುಳಿ ಹಿಂಡಬೇಕು ಅಂದರೆ ಆ ಹುಳಿ ಮೊಸರಾಗಿ ಸಿಹಿಯಾಗಿ ನೀವು ಮಾರ್ಪಾಡು ನಿಮ್ಮ ಮನಸ್ಸಿರೋ ಹುಳಿ ಅಲ್ಲಿ ಹೊಟ್ಟೋಗತ್ತಂತೆ. ಅದಕ್ಕೆ ದಯವಿಟ್ಟು ಹಾಲಿಗೆ ಎಲ್ಲ ಸೊಸೆಂದ್ರ ಕೈಯಲ್ಲೋ ಅಥವಾ ಹೆಂಡತಿಯರ ಕೈಯಲ್ಲೋ ಅಥವಾ ತಾಯಿಂದ್ರ ಕೈಯಲ್ಲೋ ನಿಮ್ಮ ಮನೆಯಲ್ಲಿ ಆ ಹೆಣ್ಣುಮಕ್ಕಳ ಕೈಯಲ್ಲೋ ನಿಜವಾದ ಮೊಸರನ್ನು ಇವತ್ತು ನೀವು ಮಾಡಿಸಿ.
ಮನೇಲಿ ಮಾಡಿಸ್ಬೇಕು. ರೆಡಿಮೇಡ್ ತಂದುಬಿಟ್ಟು ನಾನು ಮೊಸರು ಮಾಡಿಬಿಟ್ಟಿದ್ದೆ ಅಂತ ಹಾಕೊಂಡ್ಬಿಟ್ಟು ಆ ಬ್ರ್ಯಾಂಡನ್ನು ತಿಂದುಬಿಟ್ರೆ ಪ್ರಯೋಜನ ಇಲ್ಲ. ಫ್ಯಾಕ್ಟ್ರಿಲಿ ಮಾಡಿರೋ ಮೊಸರು ಎಷ್ಟೇ ಆದರೂ ಪ್ರಯೋಜನ ಇಲ್ಲ ಬಿಡಿ. ಮನೇಲಿ ಮಾಡಿರೋದಪ್ಪ, ಪಾತ್ರೆಯಲ್ಲಿ ಹೇಗೆ ಹಾಕಿರ್ತೀವಿ ಹಾಗೇ ಇರುತ್ತೆ. ಆ ಗಟ್ಟಿ ಮೊಸರು ಹಂಗೆ ತೊಗೊಂಡ್ರೆ ಏನು ರುಚಿ ಅಂತೀರ. ಕೃಷ್ಣನಿಗೆ ಹೆಂಗಿಷ್ಟವೋ ನೀವು ತಿನ್ಬೋದು. ಕೆಲವರು ಮನೇಲಿ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಯಾರ ಮನೆಯಲ್ಲಿ ಮೊಸರು ತಿನ್ನಲ್ವೋ, ಯಾರ ಮನೇಲಿ ರಾತ್ರಿ ಮೊಸರನ್ನ ತಿನ್ನಲ್ವೋ, ನಿಜವಾಗ್ಲೂ ಅವ್ರ ಮನೇಲಿ ಶನಿ ತುಂಬ ಕಷ್ಟವನ್ನು ಕೊಡ್ತಾನೆ. ಯಾವತ್ತು ಮೊಸರು ತುಂಬ ಶ್ರೇಷ್ಠತೆ ಮುನೀಶ್ವರನಿಗೆ ಪ್ರಿಯ, ಶನೇಶ್ವರನಿಗೆ ಪ್ರಿಯ. ನೀವು ಆ ಮೊಸರು ಕೃಷ್ಣ ಪರಮಾತ್ಮನಿಗೆ ಪ್ರಿಯ. ಎಷ್ಟು ತಿಂತಿರೋ ಕರ್ಮಗಳು ಬೇಗ ಹೋಗುತ್ತೇನೋ ಸತ್ಯ ಇದುವರ ತನಕ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಎಲ್ಲರೂ ಖಾರ ತಿನ್ನೋರ ಮನೇಲಿ ನಾನು ಮಜ್ಜಿಗೆ ತಿನ್ನಲ್ಲಪ್ಪ, ನಾನು ಮೊಸರು ಅಭ್ಯಾಸನೇ ಇಲ್ಲಪ್ಪ, ಬರೀ ಖಾರ ತಿನ್ಕೊಂಡು ಕೂರಿಸ್ಕೊ, ನಿನ್ನ ಮನೇಲಿ ದರಿದ್ರ ಎಷ್ಟಿರುತ್ತೆ ಅನ್ನೋದು ಅವತ್ತು ಗೊತ್ತಾಗುತ್ತೆ. ಯಾವತ್ತು ದೇವರಿಗೆ ಮಧ್ಯಾಹ್ನದಲ್ಲಿ ಆ ಮೊಸರು ನೈವೇದ್ಯ ಮಾಡಿ ಮೊಸರನ್ನ ನೀವು ತಿಂತಿರೋ ನಿಮ್ಮ ಮನೇಲಿ ನೋಡಿ ಶನಿ ನಿದ್ದೆ ಫಸ್ಟ್ ಕ್ಲಾಸಾಗಿ ಬರುತ್ತೆ. ನಿಮಗೆ ಫಸ್ಟ್ ಕ್ಲಾಸ್ ನಿದ್ದೆ ಬಂದಾಗ ಕೆಟ್ಟ ಕನಸುಗಳು ಬರಲ್ಲ, ಶಾಂತಿ ವಾತಾವರಣ, ಮೈಂಡ್ ಡಿಸ್ಟ್ರೆಸ್ ಆಗಿರಲ್ಲ. ಅಂಥ ಒಂದು ಸ್ಟ್ರೆಸ್ ಎಲ್ಲ ದೂರ ಆಗೋಗುತ್ತೆ. ಹುಳಿಯಾಗಿರ್ತಕ್ಕಂಥ ಮನಸ್ಸು ತಿಳಿಯಾಗತ್ತೆ. ಇದು ನಿಜವಾಗ್ಲೂ ಸತ್ಯ ದೇಹಿಕವಾಗಿ. ಅದೇ ರೀತಿ ಶಾಂತಿಯುತವಾಗಿ ನೋಡಿದಾಗ ಭಕ್ತಿ ಅನ್ನೋ ಭಾವನೆ ಭಗವಂತನಿಗೆ ತುಂಬಿದಾಗ ಮೊಸರು ಗಟ್ಟಿಯಾಗಿರ್ತಕ್ಕ, ಅಂದರೆ ಹೆಪ್ಪು ಕಟ್ಟಬೇಕು ಜೀವನದಲ್ಲಿ. ಭಕ್ತಿ ಅನ್ನೋದು ಗಟ್ಟಿ ಮಾಡಬೇಕು. ತಿಳಿಯಾಗಿದೆ ನಿಮ್ದೆಲ್ಲೋ ಫ್ಲ್ಯಾಟಾಗಿ, ಈ ಕಡೆ ಹಾಲಾಗೂ ಇಲ್ಲ, ಆ ಕಡೆ ಮಜ್ಜಿಗೆ ಆಗೂ ಇಲ್ಲ, ಗಟ್ಟಿಗಿಲ್ವೇ ಇಲ್ಲ. ಅಂದರೆ ದೇವ್ರು ನಂಬೇಕೇಳ್ರಿ, ನಿಜವಾಗ್ಲೂ ಬರ್ತಾನ ದೇವರು. ಕೆಲವರಿಗೆಲ್ಲ ಹೇಳ್ತೀನಿ ವ್ರತ ಮಾಡ್ರಪ್ಪ ಒಳ್ಳೇದಾಗತ್ತೆ ಅಂದರೆ, ದಿನ ಮಾಡ್ಬೇಕಾ ಪ್ರದಕ್ಷಿಣೆ, ಯಾಕೆ ದಿನ ತಿನ್ನಲ್ವಾ? ಹಾಗೇನೇ ಪ್ರತಿಯೊಂದೂ ಕಾರ್ಯಕ್ರಮದಲ್ಲಿ ಯಾವುದೇ ವಿಚಾರ ಆಗಲಿ, ನಾನು ಹೇಳ್ತಿರೋದೇನು, ದೇವ್ರ ಹತ್ರ ಹೋಗಬೇಕು, ದೇವರ ಹತ್ರ ಅನುಗ್ರಹ ಮಾಡಬೇಕು, ದೇವರ ಅನುಗ್ರಹವನ್ನು ಪಡಿತಾ ಇರಬೇಕು. ನೀವು ಮಾಡ್ತಕ್ಕಂಥ ಪೂಜೆ ಕೈಂಕರ್ಯ ಎಲ್ಲ ಭಗವಂತನಿಗೆ. ಹುಟ್ಟಿಸ್ದವನು ಹುಲ್ಲು ಮೇಯಿಸ್ತಾನೆ ಎಂದಾಗ ಅವನ ನಂಬಿಕೆ ನಾವು ಇಲ್ಲದೇ ಇದ್ದಾಗ ಇನ್ಯಾತಕ್ರಿ ಮನುಷ್ಯ ಜನ್ಮ? ಕರ್ಮ. ಅದಕ್ಕೋಸ್ಕರ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಶನೇಶ್ವರನೇ ಇರ್ತಾನೆ ನಮ್ಮ ಜೊತೆಗೆ ಆ ಮೊಸರಲ್ಲಿ ಅಂತ ಹೇಳಿ ಈ ಒಂದು ವೈಶಿಷ್ಟ್ಯವಾಗಿರ್ತಕ್ಕಂಥ ವಿಧಿ ನಿಯಮ ನಿಮ್ಮ ಬಾಂಧವ್ಯ, ಆ ಸಂಸಾರ ಸಂಸ್ಕಾರದಲ್ಲಿ ನಮ್ಮ ಜೀವನ, ಈ ಒಂದು ಜೀವನ ನಡೆಸ್ತಾ ಹೋಗ್ತಾ ಇದ್ದೀವಿ. ಇವತ್ತಿನ ಅನುಗ್ರಹ ನಿಮಗೆ ಸಿದ್ಧಿಯಾಗಲಿ. ನಾಳೆ ಪವಿತ್ರವಾಗಿರ್ತಕ್ಕಂಥ ಪವಿತ್ರದ ಉಂಗುರ ಪೂಜೆ ಮಾಡಿ ಗಂಡನ ಖಂಡಿತ ಕೊಡಿ. ಮೊಸರು ನೈವೇದ್ಯ ಮಾಡಿಪ್ಪ. ಅಕಸ್ಮಾತ್ ಪ್ರಯತ್ನ ಪಟ್ಟರೆ ನಿಮ್ಮ ಮನೆಗೆ ಯಾರಿಗಾದರೂ ಕೃಷ್ಣ ಪರಮಾತ್ಮ ಬರಬಹುದು. ನಾನು ಪ್ರಯತ್ನ ಪಡ್ತೀನಿ ಯಾರ ಮನೇಲಿ ಒಳ್ಳೆ ಗಟ್ಟಿ ಮೊಸರು ಸಿಗತ್ತಾ ಅಂತ. ಇವತ್ತು ನಾವು ನೀವೇ ಹೇಳಬೇಕು, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ನಿಜಕ್ಕೂ ಎಲ್ಲರ ಮನೆಯಲ್ಲಿ ಹಿರಿಯರು ಒಂದು ಮಾತು ಹೇಳ್ತಾರೆ, ಯಾರಾದ್ರೂ ಮೊಸರು ಇಷ್ಟ ಇಲ್ಲ ಅಂದ್ರೆ ಕೃಷ್ಣನಿಗೆ ಅಪ್ರಿಯರಿಗೆ ಮಾತ್ರ ಮೊಸರು ಇಷ್ಟ ಆಗಲ್ಲ ಅಂತ ಹೇಳ್ತಾರೆ. ಹಾಗೆ ನೀವು ಹೇಳಿದ್ರಿ ಇವತ್ತು ಬಹಳ ವಿಶೇಷವಾದ ದಿನ, ತಮ್ಮ ಹೆಣ್ಣು ಮಕ್ಕಳ ಕೈಲಿ ಹೆಪ್ಪು ಹಾಕಿಸಿ ಅವರ ಜೀವನ ಹಸನಾಗತ್ತೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ವಿಶೇಷ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಸರಿ ಹೊರಡೋ ಹೊತ್ತಾಯ್ತು. ನಾಳೆ ಕೂಡ ಬಹಳಷ್ಟು ವಿಶೇಷ ಮಾಹಿತಿಯನ್ನ ಪಡೀಲಿಕ್ಕೆ ನಾವು ನೀವು ಭೇಟಿಯಾಗೋಣ ಬೆಳಗ್ಗೆ 9 ಗಂಟೆಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಹೋಗಿ ಬರ್ತೀವಿ. ನಮಸ್ಕಾರ.